ಹನಿ ಟ್ರ್ಯಾಪ್ ಜಾಲದ ರಹಸ್ಯವನ್ನ ಸಿಐಡಿ ಟೀಮ್ ಬೆನ್ನತ್ತಿದೆ. ಸಚಿವ ರಾಜಣ್ಣ ದೂರು ಆಧರಿಸಿ ಸಿಐಡಿ ವಿಚಾರಣೆ ಮಾಡುತ್ತಿದ್ದಾರೆ. ತನಿಖೆಯಲ್ಲಿ ಹನಿ ಟ್ರ್ಯಾಪ್ ಸೂತ್ರಧಾರನ ಗುಟ್ಟು ಬಯಲಾಗುವ ಸಾಧ್ಯತೆ ಇದೆ. ಪರಮೇಶ್ವರ್ಗೆ ಮನವಿ ಮಾಡಿದ್ದ ರಾಜಣ್ಣ ಏನೆಲ್ಲ ಉಲ್ಲೇಖಿಸಿದ್ದಾರೆ ಅನ್ನುವ ಮಾಹಿತಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಸಿಕ್ಕಿದೆ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಎಂದು ದೂರಿನಲ್ಲಿ ಉಲ್ಲೇಖಿಸಿದ ರಾಜಣ್ಣ 2 ಬಾರಿ ನನ್ನನ್ನ ಟ್ರ್ಯಾಪ್ ಮಾಡುವುದಕ್ಕೆ ಪ್ರಯತ್ನ ನಡೆದಿದೆ. ಸರ್ಕಾರಿ ಕ್ವಾರ್ಟರ್ಸ್ ಹಾಗೂ ಬೆಂಗಳೂರಿನಲ್ಲಿ ಪ್ರಯತ್ನ ಮಾಡಿದ್ರು ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಹನಿ ಟ್ರ್ಯಾಪ್ ಯತ್ನ ಆಗಿದ್ದು 2 ಬಾರಿಯೂ ಬೇರೆ ಬೇರೆ ಯುವತಿಯರಿಂದ ಯತ್ನ ಆಗಿದೆ ಅಂತೆ. ಅಲ್ಲದೆ ಪ್ರೈವೇಟ್ ಆಗಿ ಮಾತನಾಡಬೇಕು ಅಂತ ಯುವತಿ ರಾಜಣ್ಣಗೆ ಮನವಿ ಮಾಡಿದ್ರಂತೆ. ಬಳಿಕ ರಾಜಣ್ಣನ ಕೈ ಹಿಡಿದು ಮಾತನಾಡೋದಕ್ಕೆ ಮುಂದಾಗಿದ್ದ ಯುವತಿ ಅವರ ವಿರುದ್ಧ ಸಿಟ್ಟಿಗೆದ್ದ ಸಚಿವರು ಕೆನ್ನೆಗೆ ಬಾರಿಸಿದ್ರಂತೆ. ಬಳಿಕ ಅಲ್ಲಿಂದ ಯುವತಿ ಯುವಕ ಕಾಲ್ ಕಿತ್ತಿದ್ರಂತೆ. ಇಷ್ಟೆಲ್ಲ ಹೇಳಿದ ರಾಜಣ್ಣ ಘಟನೆ ನಡೆದ ದಿನಾಂಕ ಬಂದವರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇನ್ನು ದೂರಿನಲ್ಲಿ ಬೇಕಂತಲೇ ಅಸ್ಪಷ್ಟ ಮಾಹಿತಿ ಉಲ್ಲೇಖಿಸಿದ್ರೆ ಎಂಬ ಅನುಮಾನ ಶುರುವಾಗಿದೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ನಾವು 136 ಸ್ಥಾನ ಇದ್ದೇವೆ, ನಾನೇಕೆ ಬೆಂಬಲ ಕೇಳಲಿ ಎಂದ ಮಿನಿಸ್ಟರ್, ಜೆಡಿಎಸ್ನ 14 ಜನರನ್ನ ಇಟ್ಕೊಂಡು ಏನ್ ಮಾಡಬೇಕು? ನಾವು ಇಲ್ಲದೆ ಅಧ್ಯಕ್ಷರಾಗಬೇಕು, ಇಲ್ಲ ಸಿಎಂ ಆಗಬೇಕು. ಅವಕಾಶಕ್ಕಾಗಿ ಕಾಯ್ತಾ ಇದ್ದೇವೆ, ಆಗ್ತೇವೆ ಅಂತ ಸತೀಶ್ ಹೇಳಿದ್ರು. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ನಾನು ದೂರು ನೀಡಲ್ಲ ಅಂತ ಸಚಿವರು ರಾಜ್ಯದ ಅಭಿವೃದ್ಧಿ ಕೆಲಸಕ್ಕಾಗಿ ನಾನು ದೆಹಲಿಗೆ ಹೋಗಿದ್ದೆ. ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನ ಭೇಟಿಯಾದೆ. ದೆಹಲಿಯಲ್ಲಿ ನಾನು 4 ದಿನ ಇದ್ದದ್ದು ಇದೇ ಮೊದಲು ಅಂತ ಹೇಳಿದ್ರು. ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ಡಿಸಿಎಂ ಡಿಕೆಶಿ ಸಭೆ ಮಾಡಿದ್ರು. ಡಿಸಿಸಿ ಅಧ್ಯಕ್ಷರ ಜೊತೆ ಡಿಸಿಎಂ ಮಾತುಕತೆ ನಡೆಸಿದ್ರು. ಖರ್ಗೆ ಬಳಿಕ ಡಿಸಿಸಿ ಅಧ್ಯಕ್ಷರ ಮೀಟಿಂಗ್ ಮಾಡಿದ ಡಿಕೆ ಶಿವಕುಮಾರ್ ಹಲವು ಚರ್ಚೆ ನಡೆಸಿದ್ರು. ಇನ್ನು ನಿನ್ನೆಯಿಂದ ದೆಹಲಿಯಲ್ಲಿ ಡಿಕೆಶಿ ಬೀಡು ಬಿಟ್ಟಿದ್ದಾರೆ. ಡಿಕೆಶಿ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಇನ್ನು ಹೈಕಮಾಂಡ್ ನಾಯಕರ ಭೇಟಿಯಾಗುವ ಸಾಧ್ಯತೆ ಇದ್ದು ಹಲವು ವಿಚಾರಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಗ್ರಾಹಕರಿಗೆ ಸರ್ಕಾರ ಬೆಲೆ ಏರಿಕೆ ಶಾಕ್ ಕೊಡ್ತಾ ಇದೆ. ಮೆಟ್ರೋ ಕರೆಂಟ್ ಬಳಿಕ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. ಏಪ್ರಿಲ್ 1ರಿಂದಲೇ ಇದು ಜಾರಿಗೆ ಬರಲಿದೆ. ಇದರ ಮಧ್ಯೆ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಡಿಕೆಶಿ, ಯಾರು ಏನೇ ಹೇಳಿದ್ರು ರೈತರು ಬದುಕಬೇಕಲ್ವಾ? ಕುಮಾರಸ್ವಾಮಿಗೆ ಹಾಲಿನ ದರದ ಬಗ್ಗೆ ಏನ್ ಗೊತ್ತು? ಕೇಂದ್ರದ ಜೊತೆ ಮಾತಾಡಿ ಮೇವಿನ ದರ ಇಳಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿಸ್ಲಿ, ಹಾಲಿನ ದರ ಏರಿಕೆಯ ಹಣ ಸರ್ಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ಇನ್ನು ಹಾಲಿನ ಹಣ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ ಎಂದ ಡಿಸಿಎಂ ಹಾಲಿನ ದರದ ಬಗ್ಗೆ ಕುಮಾರಸ್ವಾಮಿ ರೇವಣ್ಣನ ಕೇಳಿ ಅಂತ ಕೆಂಡಾಮಂಡಲವಾದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.